ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಫ್ಯಾಟಿ ಲಿವರ್ ಅಥವಾ ಯಕೃತ್ತಿನಲ್ಲಿ ಕೊಬ್ಬು ಶೇಖರಣೆಯಾಗುವುದನ್ನು ತಪ್ಪಿಸಲು ಏನು ಮಾಡಬೇಕು? ಆಪ್ಷನ್ಸ್: ಎ, ಹೆಚ್ಚು ನೀರು ಸೇವನೆ, ಬಿ, ವ್ಯಾಯಾಮ, ಸಿ, ಫೈಬರ್ ಯುಕ್ತ ಆಹಾರ, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಆಹಾರದಲ್ಲಿ ವಿಟಮಿನ್ ಇ ಮತ್ತು ಫೈಬರ್ ಯುಕ್ತ ಆಹಾರವನ್ನು ಸೇವಿಸುವುದು, ದಿನಕ್ಕೆ ಕನಿಷ್ಠ 3ರಿಂದ 4 ಲೀಟರ್ ನೀರು ಕುಡಿಯುವುದು, ಪ್ರತಿದಿನ 30ರಿಂದ 40 ನಿಮಿಷಗಳ ಕಾಲ ವೇಗವಾಗಿ ನಡೆಯುವುದರಿಂದ ಫ್ಯಾಟಿ ಲಿವರ್ ಅಥವಾ ಯಕೃತ್ತಿನಲ್ಲಿ ಕೊಬ್ಬು ಶೇಖರಣೆಯಾಗುವುದನ್ನು ತಡೆಯಬಹುದು. ಎರಡನೇ ಪ್ರಶ್ನೆ, ಸಂಸ್ಕರಿಸಿದ ಮಾಂಸಾಹಾರಗಳನ್ನು ಸೇವಿಸುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ಸ್: ಎ, ಬಿಪಿ, ಬಿ, ಹೃದಯಾಘಾತ, ಸಿ, ಅಧಿಕ ಬೊಜ್ಜು, ಡಿ, ಕಿಡ್ನಿ ಫೇಲ್ಯೂರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಂಸ್ಕರಿಸಿದ ಮಾಂಸಾಹಾರಗಳಲ್ಲಿ ಸ್ಯಾಚುರೇಟೆಡ್ ಕೊಬ್ಬಿನ ಅಂಶಗಳು ಹೇರಳವಾಗಿ ಕಂಡುಬರುತ್ತದೆ. ಹೀಗಾಗಿ ಇಂತಹ ಸಂಸ್ಕರಿಸಿದ ಮಾಂಸಾಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟಗಳ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಇದರಿಂದ ಅಧಿಕ ರಕ್ತದೊತ್ತಡ, ಹೃದಯಕ್ಕೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಸಣ್ಣ ವಯಸ್ಸಿನಲ್ಲಿಯೇ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮೂರನೇ ಪ್ರಶ್ನೆ, ಹೆಚ್ಚಾಗಿ ಪಿಜ್ಜಾ ತಿನ್ನುವುದರಿಂದ ಯಾವ ರೋಗಗಳು ಬರುತ್ತವೆ? ಆಪ್ಷನ್ಸ್: ಎ, ಮಲಬದ್ಧತೆ, ಬಿ, ಜಾಂಡಿಸ್, ಸಿ, ಕಿಡ್ನಿ ಸ್ಟೋನ್, ಡಿ, ಕರುಳು ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ, ಮಲಬದ್ಧತೆ. ರಿಫೈನ್ ಮಾಡಿದ ಹಿಟ್ಟಿನಿಂದ ತಯಾರು ಮಾಡುವುದರಿಂದ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸಿಕೊಂಡು ಮಲಬದ್ಧತೆಯಂತಹ ಸಮಸ್ಯೆಗಳು ಬಹಳ ಬೇಗನೆ ಕಾಣಿಸಿಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಇದರಲ್ಲಿ ಸ್ಯಾಚುರೇಟೆಡ್ ಕೊಬ್ಬಿನ ಅಂಶಗಳು ತುಂಬಾ ಜಾಸ್ತಿ ಇರುವುದರಿಂದ, ಜೊತೆಗೆ ಅಧಿಕ ಕ್ಯಾಲರಿ ಅಂಶಗಳು ಕೂಡ ಇದರಲ್ಲಿ ಕಂಡುಬರುವುದರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವುದೇ ದಾಖಲೆ ಇಲ್ಲದೆ ತನ್ನ ಗ್ರಾಹಕರಿಗೆ ಸಾಲ ನೀಡುವ ವಿಶ್ವದ ಏಕೈಕ ಬ್ಯಾಂಕ್ ಯಾವುದು? ಆಪ್ಷನ್ಸ್: ಎ, ವಿಶ್ವ ಬ್ಯಾಂಕ್, ಬಿ, RBI, ಸಿ, ಒಗಾಕಿ ಕ್ಯೂರಿಟ್ಸು, ಡಿ, JP ಮೋರ್ಗನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಒಗಾಕಿ ಕ್ಯೂರಿಟ್ಸು. ಯಾವುದೇ ದಾಖಲೆ ಇಲ್ಲದೆ ತನ್ನ ಗ್ರಾಹಕರಿಗೆ ಸಾಲ ನೀಡುವ ವಿಶ್ವದ ಏಕೈಕ ಬ್ಯಾಂಕ್ ಒಗಾಕಿ ಕ್ಯೂರಿಟ್ಸು ಬ್ಯಾಂಕ್ ಮತ್ತು ಇದು ಜಪಾನ್ನಲ್ಲಿ ಕಂಡುಬರುತ್ತದೆ. ಐದನೇ ಪ್ರಶ್ನೆ, ಹಾಲಿನಲ್ಲಿ ನೆನೆಹಾಕಿದ ಬಾದಾಮಿ ಬೀಜಗಳನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ, ಹಸಿವಾಗುವುದಿಲ್ಲ, ಬಿ, ಜೀರ್ಣಶಕ್ತಿ ವೃದ್ಧಿ, ಸಿ, ಕಾಂತಿಯುತ ಚರ್ಮ, ಡಿ, ಉತ್ತಮ ಕೂದಲು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಇಡೀ ರಾತ್ರಿ ಹಾಲಿನಲ್ಲಿ ನೆನೆಹಾಕಿದ ಬಾದಾಮಿ ಬೀಜಗಳನ್ನು ತಿನ್ನುವುದರಿಂದ ಮಲಬದ್ಧತೆ ಸಮಸ್ಯೆಯನ್ನು ದೂರ ಮಾಡಬಲ್ಲ ಸಾಮರ್ಥ್ಯ ಇದರಲ್ಲಿದೆ. ಏಕೆಂದರೆ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಇವುಗಳ ಪ್ರಭಾವ ಉತ್ತಮವಾಗಿರುತ್ತದೆ. ಹೀಗಾಗಿ ಕರುಳಿನ ಆರೋಗ್ಯವನ್ನು ಅತ್ಯುತ್ತಮವಾಗಿ ಕಾಪಾಡುತ್ತವೆ. ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ ಮತ್ತು ಅಜೀರ್ಣ ಸಮಸ್ಯೆಯನ್ನು ಕೂಡ ಹೋಗಲಾಡಿಸುತ್ತದೆ. ಹಾಗೂ ನಮ್ಮ ಹೊಟ್ಟೆ ಹಸಿವಿನ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತವೆ ಮತ್ತು ನಮ್ಮ ದೇಹಕ್ಕೆ ಆರೋಗ್ಯಕರವಾದ ಕೊಬ್ಬು ಮತ್ತು ಪ್ರೋಟೀನ್ ಅಂಶಗಳು ಇವುಗಳಿಂದ ಸಿಗುವುದರಿಂದ ದೀರ್ಘಕಾಲ ಹೊಟ್ಟೆ ತುಂಬಿದ ಅನುಭವ ಉಂಟಾಗುತ್ತದೆ. ಆರನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಅನೇಕ ರೋಗಗಳನ್ನು ನಿಯಂತ್ರಣದಲ್ಲಿಡುತ್ತದೆ? ಆಪ್ಷನ್ಸ್: ಎ, ಪನ್ನೀರ್, ಬಿ, ಮೆಂತ್ಯೆ ಸೊಪ್ಪು, ಸಿ, ಕಡಲೆಕಾಯಿ, ಡಿ, ಸೂರ್ಯಕಾಂತಿ ಬೀಜ. ಸರಿಯಾದ ಉತ್ತರ ಆಪ್ಷನ್ ಡಿ, ಸೂರ್ಯಕಾಂತಿ ಬೀಜ. ಸೂರ್ಯಕಾಂತಿ ಬೀಜಗಳಲ್ಲಿ ಅತಿ ಹೆಚ್ಚು ಗುಣಮಟ್ಟದ ಪೌಷ್ಟಿಕ ಸತ್ವಗಳು ಅಡಗಿವೆ ಮತ್ತು ವಿಟಮಿನ್ ಇ, ಜಿಂಕ್ ಮತ್ತು ಸೆಲೆನಿಯಂ ಅಂಶ ಅಧಿಕವಾಗಿರುವುದರಿಂದ ಸೂರ್ಯಕಾಂತಿ ಬೀಜಗಳು ದೇಹದ ಉರಿಯೂತದ ಸಮಸ್ಯೆ ದೂರ ಮಾಡಲು ಸಹಾಯ ಮಾಡುತ್ತವೆ. ಇದು ಹೃದಯದ ಸಮಸ್ಯೆ, ಮಧುಮೇಹ ಇತ್ಯಾದಿ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ. ದೇಹದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುವಂತೆ ಮಾಡುತ್ತದೆ ಹಾಗೂ ದೇಹದ ರೋಗ ನಿರೋಧಕ ವ್ಯವಸ್ಥೆ ಬಲಗೊಳಿಸುವುದರ ಜೊತೆಗೆ ಸೂರ್ಯಕಾಂತಿ ಬೀಜಗಳು ಹಲವು ಬಗೆಯ ಕ್ಯಾನ್ಸರ್ ಸಮಸ್ಯೆಯನ್ನು ಕಡಿಮೆ ಮಾಡುವ ಗುಣಲಕ್ಷಣಗಳನ್ನು ಹೊಂದಿವೆ ಹಾಗೂ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡುವುದರ ಜೊತೆಗೆ ನಮ್ಮ ಮೆದುಳಿನ ಕಾರ್ಯಚಟುವಟಿಕೆಯನ್ನು ಅಭಿವೃದ್ಧಿ ಮಾಡುತ್ತದೆ ಹಾಗೂ ಗುಳ್ಳೆಗಳು, ಮೊಡವೆ, ಚರ್ಮದ ಸಮಸ್ಯೆ ಬರದಂತೆ ತಡೆಯುತ್ತದೆ. ಏಳನೇ ಪ್ರಶ್ನೆ, ರಾಮನ ಕಥೆಯನ್ನು ಯಾರು ಮೊದಲಿಗೆ ಯಾರಿಗೆ ಹೇಳಿದರು ಎನ್ನಲಾಗುತ್ತದೆ? ಆಪ್ಷನ್ಸ್: ಎ, ಸುಗ್ರೀವ, ಬಿ, ಶಿವ, ಸಿ, ಹನುಮಂತ, ಡಿ, ಶ್ರೀಕೃಷ್ಣ.
ಸರಿಯಾದ ಉತ್ತರ ಆಪ್ಷನ್ ಬಿ ಶಿವ. ಶಿವನು ಮೊದಲು ರಾಮನ ಕಥೆಯನ್ನು ತಾಯಿ ಪಾರ್ವತಿ ದೇವಿಗೆ ಹೇಳಿದನು ಎಂದು ಹೇಳಲಾಗುತ್ತದೆ. 8ನೇ ಪ್ರಶ್ನೆ, ಪ್ರತಿನಿತ್ಯ ಆಹಾರದಲ್ಲಿ ಕಪ್ಪು ಉಪ್ಪನ್ನು ಬಳಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ರೋಗ ನಿವಾರಣೆ, ಬಿ ಆಯಸ್ಸು ವೃದ್ಧಿ, ಸಿ ತೂಕ ನಷ್ಟ, ಡಿ ಮಲಬದ್ಧತೆ ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಎ ರೋಗ ನಿವಾರಣೆ. ಕಪ್ಪು ಉಪ್ಪಿನಲ್ಲಿ ಔಷಧೀಯ ಗುಣಗಳಿದ್ದು ಆಯುರ್ವೇದದ ಪ್ರಕಾರ ಇದು ಹಲವಾರು ಚಿಕಿತ್ಸಾ ಗುಣ ಹೊಂದಿದೆ. ಹೀಗಾಗಿ ಇದರ ಸೇವನೆಯು ಅನೇಕ ರೋಗಗಳ ನಿವಾರಣೆಗೆ ಸಹಾಯಕವಾಗಿದೆ. ಎದೆ ಉರಿ ಕಡಿಮೆ ಮಾಡುವಲ್ಲಿ ಕಪ್ಪು ಉಪ್ಪು ಪ್ರಮುಖ ಪಾತ್ರ ವಹಿಸುತ್ತದೆ. ಕರಿದ ಪದಾರ್ಥಗಳನ್ನು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಉರಿ ಸಮಸ್ಯೆ ಕಾಡುತ್ತದೆ. ಈ ಸಮಸ್ಯೆಯನ್ನು ಕಪ್ಪು ಉಪ್ಪು ನಿವಾರಿಸುತ್ತದೆ. ಇನ್ನು ಇದು ಅನೇಕ ಹೊಟ್ಟೆ ಸಮಸ್ಯೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಕಪ್ಪು ಉಪ್ಪನ್ನು ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ನಿದ್ರೆಯ ಸಮಸ್ಯೆ ದೂರವಾಗುತ್ತದೆ. ಹೀಗೆ ಅನೇಕ ಬಗೆಯ ರೋಗಗಳನ್ನು ತಡೆಯುವ ಶಕ್ತಿ ಕಪ್ಪು ಉಪ್ಪಿನಲ್ಲಿದೆ. ಹೆಚ್ಚಾಗಿ ಕಾಫಿಯನ್ನು ಸೇವಿಸುವುದರಿಂದ ದೇಹದ ಯಾವ ಭಾಗಕ್ಕೆ ತೊಂದರೆಯಾಗುತ್ತದೆ? ಆಪ್ಷನ್ಸ್ ಎ ನರಮಂಡಲ, ಬಿ ಹೃದಯ, ಸಿ ಯಕೃತ್, ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಡಿ. ಹೆಚ್ಚಾಗಿ ಕಾಫಿಯನ್ನು ಸೇವಿಸುವುದರಿಂದ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳಾಗಿ ಇದು ಹೃದಯಕ್ಕೆ ಹಾನಿಯುಂಟು ಮಾಡುತ್ತದೆ ಮತ್ತು ಇದು ಮೆದುಳಿಗೆ ನಾಳಗಳನ್ನು ಸಂಕುಚಿತಗೊಳಿಸುವ ಮೂಲಕ ರಕ್ತದ ಹರಿವನ್ನು ಬದಲಾಯಿಸುತ್ತದೆ. ಅಲ್ಪಾವಧಿಯಲ್ಲಿ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ, ಆದರೆ ಅಂತಿಮವಾಗಿ ಮೆದುಳಿಗೆ ರಕ್ತದ ಹರಿವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀವಕೋಶಗಳಿಗೆ ಆಮ್ಲಜನಕದ ವಿತರಣೆಯ ನಿಯಂತ್ರಣ ಹಾಗೂ ಅಸ್ತಮಾದ ಉತ್ಪಾದನೆಗೆ ಕಾರಣವಾಗುತ್ತದೆ. ಸಿಟಿ ಆಫ್ ನವಾಬ್ಸ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಹೈದರಾಬಾದ್, ಬಿ ಮುಂಬೈ, ಸಿ ಲಕ್ನೌ, ಡಿ ಜೈಪುರ್. ಸರಿಯಾದ ಉತ್ತರ ಆಪ್ಷನ್ ಸಿ ಲಕ್ನೌ. 18ರಿಂದ 19ನೇ ಶತಮಾನದವರೆಗೆ ಇದು ನವಾಬ್ ಅತಿರಂಜಿತ ರೂಲರ್ಗಳ ರಾಜಧಾನಿಯಾಗಿತ್ತು ಮತ್ತು ಭಾರತದಲ್ಲಿ ಅನೇಕ ವಿಶಿಷ್ಟ ಸ್ಮಾರಕಗಳನ್ನು ನಿರ್ಮಿಸುವಾಗ ನೃತ್ಯ, ಸಂಗೀತ ಮತ್ತು ಕಾವ್ಯವನ್ನು ಅಭಿವೃದ್ಧಿಪಡಿಸುವ ಮೂಲಕ ನಗರದ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಮಹತ್ತರ ಕೊಡುಗೆ ನೀಡಿದರು. ಯಾವ ರಾಜ್ಯವು ಇತ್ತೀಚೆಗೆ ತನ್ನ ಕ್ರೀಡಾ ಪತ್ರಿಕೋದ್ಯಮದ 100ನೇ ವರ್ಷವನ್ನು ಸ್ಮರಿಸಿಕೊಂಡಿದೆ? ಆಪ್ಷನ್ಸ್ ಎ ಅಸ್ಸಾಂ, ಬಿ ಕೇರಳ, ಸಿ ಆಂಧ್ರಪ್ರದೇಶ್, ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಸಾಂ. ಪ್ರಶ್ನೆ, ನೀವು ಮಾಡೋ ಈ ಒಂದು ಸಣ್ಣ ತಪ್ಪು ಸಾಲದ ಹೊರೆ ಹೆಚ್ಚಾಗಲು ಕಾರಣವಾಗಬಹುದು. ಆಪ್ಷನ್ಸ್ ಎ ವಾಸ್ತು, ಬಿ ಅಧಿಕ ಖರ್ಚು, ಸಿ ಅವ್ಯವಹಾರ, ಡಿ ದಾನ. ಸರಿಯಾದ ಉತ್ತರ ಆಪ್ಷನ್ ಎ ವಾಸ್ತು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಈಶಾನ್ಯ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಡಸ್ಟ್ಬಿನ್ ಅನ್ನು ಇಡಬಾರದು. ಇದರಿಂದ ವ್ಯಕ್ತಿಯ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮತ್ತು ಹಣವನ್ನು ಉಳಿತಾಯ ಮಾಡುವಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಅನಾವಶ್ಯಕವಾಗಿ ಸಾಲದ ಸುಳಿವಿಗೆ ಸಿಲುಕಬೇಕಾಗುತ್ತದೆ. ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್ ಎ 2ನೇ ಸ್ಥಾನ, ಬಿ 3ನೇ ಸ್ಥಾನ, ಸಿ 5ನೇ ಸ್ಥಾನ, ಡಿ 7ನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಎ 2ನೇ ಸ್ಥಾನ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.